ಕರ್ನಾಟಕ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಕಳೆದ ಒಂದು ವಿಡಿಯೋಗೆ ನನಗೆ ತುಂಬ ಒಂದು ಕಮೆಂಟ್ಸ್ ಬಂದಿತ್ತು ಫೇಸ್ಬುಕ್ ಹಾಗೆ ಇನ್ಸ್ಟಾದಲ್ಲಿ ಹಾಗೆಯೇ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳು ಬಂದಿದ್ವು ನಮ್ಮ ಚಾನಲ್ನಲ್ಲಿ ಏಜ್ ರಿಲ್ಯಾಕ್ಸೇಷನ್ ಹೇಗೆ ಮತ್ತು ನಂದು DP.Ed ಆಗಿದೆ BP.Ed ಆಗಿದೆ, ನಾನು ಬೇರೆ ಬೇರೆ ಅರ್ಜಿ ಸಲ್ಲಿಸಬೇಕಾ, ಅರ್ಜಿ ಸಲ್ಲಿಸಲಿಕ್ಕೆ ಅಂದರೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವ ರೀತಿ ಒಂದು ವಿದ್ಯಾರ್ಹತೆಗಳನ್ನು ಹೊಂದಿರಬೇಕು ಅಂತ ಹೇಳಿ ಸೊ ಈ ರೀತಿ ಹಲವಾರು ಒಂದು ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೇ ನಾನು ಹೇಳಿದ್ದು ಕ್ಲಿಯರ್ ಆಗಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾವುದೇ ಒಂದು ವಿಡಿಯೋನ ಯಾವುದೇ ಹುದ್ದೆಗೆ ನನ್ನ ವಿಡಿಯೋ ಅಂತಲ್ಲ, ಯಾವುದೇ ಒಂದು ಚಾನಲ್ನ ಯಾವುದೇ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೋಡಬೇಕಾದ್ರೆ ಕ್ಲಿಯರ್ ಆಗಿ ನೋಡಿ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ. ನಾನು ಯಾವ ಹುದ್ದೆಗೆ ಸಂಬಂಧಿಸಿದಂತೆ ಮಾತನಾಡ್ತಿರ್ತೀನೋ ಆ ಹುದ್ದೆ ಬಗ್ಗೆ ಕ್ಲಿಯರ್ ಕಟ್ ಆಗಿ ನಾನು ವಿದ್ಯಾರ್ಹತೆಗಳಾಗಿರ್ಬೋದು, ನೇಮಕಾತಿ ಪರೀಕ್ಷೆಗಳ ಬಗ್ಗೆ ಆಗಿರ್ಬೋದು, ಕೆಲವೊಂದು ಟೈಮ್ ಏನು ಮಾಡ್ತೀನಿ ಅಂದರೆ ನೋಟಿಫಿಕೇಶನ್ ಬಗ್ಗೆ ಮೊದಲು ಡೀಟೇಲ್ಸ್ ಕೊಟ್ಬಿಟ್ಟು ನಂತರದಲ್ಲಿ ನೇಮಕಾತಿ ಪ್ರಕ್ರಿಯೆಗಳ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ನಾನು. ಸೊ ಹಾಗಿದ್ದಾಗ ನೀವು ಕ್ಲಿಯರ್ ಆಗಿ ಒಂದೊಂದೇ ವಿಡಿಯೋನು ಸಂಪೂರ್ಣವಾಗಿ ನೋಡಬೇಕು, ಆವಾಗ ನಿಮಗೆ ಮಾಹಿತಿ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ವಿಡಿಯೋ ನೋಡಿಬಿಟ್ಟು ಆಮೇಲೆ ನೀವು ಕ್ವಶನ್ ಹಾಕಿದರೆ ಅದರಲ್ಲಿ ಅರ್ಥ ಇರಲ್ಲ. ಕಂಪ್ಲೀಟಾಗಿ ವಿಡಿಯೋ ನೋಡಿ ಆಮೇಲೆ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟನ್ನು ಹಾಕಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಪ್ರೌಢಶಾಲೆಗಳಲ್ಲಿ ಯಾವೆಲ್ಲ ಹುದ್ದೆಗಳಿದ್ದಾವೆ ಅಂತೇಳಿ ಎಲ್ಲ ಪ್ರಶ್ನೆಗಳು ಬಂದಿದ್ವು. ಸೊ ನಾನಿವಾಗ ಈ ವಿಡಿಯೋದಲ್ಲಿ ನಾನು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ಇವಾಗ ಲೇಟಾಗಿ ವೃಂದವಾರು ಹುದ್ದೆಗಳ ಒಂದು ಅಧಿಸೂಚಿತ ಅಂಶಗಳನ್ನು ಬಿಡುಗಡೆ ಮಾಡಿದ್ದೆ ಲೇಟೆಸ್ಟ್ ನೋಟಿಸ್ನಲ್ಲಿ. ಅಂದ ಹಾಗೆ ಈ ವಿಡಿಯೋದಲ್ಲಿ ನಾನು GPT ಹಾಗೆಯೇ CST ಹುದ್ದೆಗಳ ಬಗ್ಗೆ ಅರ್ಹತೆಗಳೇನು, ಹಾಗೆಯೇ ಪರೀಕ್ಷೆಗಳು ಯಾವ ರೀತಿ ಇರ್ತವೆ, ಹಾಗೆಯೇ ಮೆರಿಟ್ನ ನಿಮ್ಮನ್ನು ಆಯ್ಕೆ ಮಾಡಬೇಕಾದ್ರೆ ಮೆರಿಟ್ನ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅಂತೇಳಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆಯೇ ಆಗಸ್ಟ್ 18ರಿಂದ ಸೆಪ್ಟೆಂಬರ್ 7ರವರೆಗೆ ಆನ್ಲೈನ್ ಅರ್ಜಿ ಸ್ವೀಕಾರವನ್ನು ಹಾಗೆಯೇ ಸೆಪ್ಟೆಂಬರ್ 10ರವರೆಗೆ ಅಪ್ಲಿಕೇಶನ್ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ಅರ್ಹತೆಯನ್ನು ಪಡಿಬೇಕು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 1 ಪತ್ರಿಕೆ 2 100 ಅಂಕಗಳಿಗೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ವಿಷಯದ ಬಗ್ಗೆ ಇರುತ್ತೆ. ಹಾಗೆಯೇ ಜೊತೆಗೆ CTET ಹಾಗೆಯೇ KRTET ಪರೀಕ್ಷೆಗಳಲ್ಲಿ ಪಡೆದಂತಹ ಅಂಕಗಳು ಹಾಗೆಯೇ ನಿಮ್ಮ ಶೈಕ್ಷಣಿಕ ಅಂಕಗಳು ಇಷ್ಟನ್ನೂ ಸಹ ಪರಿಗಣಿಸಿ ಒಂದು ಮೆರಿಟನ್ನು ನಿರ್ಧಾರ ಮಾಡ್ತಾರೆ. ಅದು ಯಾವ್ಯಾವ ಪರ್ಸೆಂಟೇಜ್ನಲ್ಲಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಇಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳ ಕುರಿತು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಆಗೋದು. ಜೊತೆಗೆ ಒಂದೇ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಹಲವಾರು ಹುದ್ದೆಗಳಿಗೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ, ಒಂದಕ್ಕಿಂತ ಹೆಚ್ಚು ವೃಂದದ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಯಾಕಂದರೆ ಇಲ್ಲಿ ಬೆಂಗಳೂರು ವಿಭಾಗ ಇದೆ, ಧಾರವಾಡ ವಿಭಾಗವಿದೆ, ಹಾಗೆಯೇ ಮೈಸೂರು ವಿಭಾಗ ಇದೆ, ಕಲಬುರಗಿ ವಿಭಾಗ ಇದೆ. ಸೊ ಹೀಗೆ ವಿಭಾಗವಾರು ಹುದ್ದೆಗಳಿದ್ದಾವೆ. ಒಂದೇ ಆನ್ಲೈನ್ ಅಪ್ಲಿಕೇಶನಲ್ಲಿ ಬೇರೆ ಬೇರೆ ವಿಭಾಗಗಳಿಗೆ ಹಾಗೆಯೇ ಬೇರೆ ಬೇರೆ ವೃಂದಕ್ಕೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಆದ್ದರಿಂದ ನೀವು ಕ್ಲಿಯರ್ ಕಟ್ಟಾಗಿ ನೀವು ಅಪ್ಲಿಕೇಶನ್ ಶುಲ್ಕ ಪಾವತಿ ಬಗ್ಗೆನೂ ಸಹ ಹಾಗೆಯೇ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆನೂ ಸಹ ವೇಟೇಜ್ ಬಗ್ಗೆನೂ ಸಹ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಜೊತೆಗೆ ಸ್ಕ್ರೀನ್ ಮೇಲೂ ತೋರಿಸ್ತಾ ಹೋಗ್ತೀನಿ ನಾನು. ಯಾಕಂದರೆ ಕಂಪ್ಲೀಟಾಗಿ ಇಷ್ಟು ಹುದ್ದೆಗಳ ಬಗ್ಗೆ ಶೈಕ್ಷಣಿಕ ಅರ್ಹತೆಗಳನ್ನ ಹೇಳ್ಬೇಕಾದ್ರೆ ನನಗೇನೆ ಸಹ ಮರ್ತೋಗುತ್ತೆ. ಆದ್ದರಿಂದ ನಾನು ಸ್ಕ್ರೀನ್ ಮೇಲೆ ನಿಮಗೆ ಸ್ಕ್ರೀನ್ಶಾಟ್ನು ಸಹ ತೋರಿಸ್ತೀನಿ ನಾನು, ಅಲ್ಲಿ ಏನು ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಅಂತೇಳಿ. ಸೊ ನೀವು ಬನ್ನಿ, ಹಾಗಿದ್ರೆ ಯಾವ್ಯಾವ ಹುದ್ದೆಗಳಿಗೆ ಏನೇನು ಅಂತೇಳಿ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋಣ. ಇಲ್ಲಿ ಮತ್ತು ಅಥವಾ ಎರಡನ್ನೂ ಸಹ ಅರ್ಥ ಮಾಡ್ಕೋಬೇಕು. ಅಥವಾ ಅಂತಲೂ ಹೇಳಿದ್ದಾರೆ, ಅಂದರೆ ಈ ಒಂದು ವಿದ್ಯಾರ್ಹತೆ ಅಥವಾ ಮತ್ತೊಂದು ವಿದ್ಯಾರ್ಹತೆ. ಮತ್ತು ಅಂತ ಹೇಳಿದಾಗ ಅವೆರಡು ವಿದ್ಯಾರ್ಹತೆಗಳ ಜೊತೆಗೆ ಈ ಒಂದು ಮತ್ತು ಇದೆಯಲ್ಲ, ಮತ್ತು ಏನು ಹೇಳಿದ್ದಾರೆ ಅಂದರೆ KRTET ನಲ್ಲಿ ಇಷ್ಟು ಅಂಕಗಳು, ಜೊತೆಗೆ ಈ ಒಂದು ಬೋಧನಾ ಕೌಶಲ್ಯ, ಸೊ ಹೀಗೆ ಏನಾದ್ರು ಹೇಳಿದಾರಲ್ಲ ಅದೆಲ್ಲವನ್ನು ಸಹ ಅರ್ಥ ಮಾಡ್ಕೋಬೇಕು. ಹಾಗೆಂದ ಕ್ಲಿಯರ್ ಕಟ್ ಆಗಿ ವಿದ್ಯಾರ್ಹತೆ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ. ಅವಾಗ ಮಾತ್ರ ನೀವು ಒಂದಕ್ಕಿಂತ ಹೆಚ್ಚು ವೃಂದಕ್ಕೆ, ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಬೇರೆ ಬೇರೆ ಹುದ್ದೆಗಳಿಗೆ ಸಲ್ಲಿಸಲಿಕ್ಕೆ ಅವಕಾಶ ಸಿಗೋದು. ಯಾಕಂತಂದರೆ ಇಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ 1ರಿಂದ 6 ಗ್ರೇಡ್ 2 DP.Ed ಮಾಡಿದವರು, BP.Ed ಮಾಡಿದವರು 6ರಿಂದ 8 ಇವರನ್ನು ಸಹ ಅರ್ಜಿ ಸಲ್ಲಿಸ್ಬೋದು. ಹೀಗೆ ಎರಡೆರಡು ಹುದ್ದೆಗಳಿಗೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗಕ್ಕೆ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಅಂದ ಹಾಗೆ ಈ ಒಂದು ಹುದ್ದೆಗಳಿಗೆ ಏನು GPT ಹಾಗೆಯೇ CS ಕಂಪ್ಯೂಟರ್ ಸೈನ್ಸ್ ಟೀಚರ್ CST ಹುದ್ದೆಗಳಿದ್ದಾವೆ. ಆ ಹುದ್ದೆಗಳಿಗೆ 44,425ರಿಂದ 83,700ರವರೆಗೆ ವೇತನ ಶ್ರೇಣಿ ಇರುವಂಥದ್ದು. ಇದು ಬೇಸಿಕ್ ಪೇ ಹೇಳ್ತಾ ಇರೋದು ನಾನು. ನಿಮಗೆ ಹೋಮ್ ರೆಂಟ್ ಅಲಯನ್ಸಸ್ ಬರುತ್ತೆ, ಬೇರೆ ಬೇರೆ ಅಲಯನ್ಸ್ಗಳೆಲ್ಲ ಸೇರುತ್ತೆ. ನಿಮಗೆ ಕರ್ನಾಟಕ ಸರ್ಕಾರದ ಸೌಲಭ್ಯಗಳು, ನೇಮಕಾತಿ ನಿಯಮಗಳ ಪ್ರಕಾರ ಬೇರೆ ಬೇರೆ ಸೌಲಭ್ಯಗಳು ಇರುತ್ತೆ. ಸೊ ಇಲ್ಲಿ ಜನರಲ್ ಕ್ಯಾಟಗರಿ ಹಾಗೆಯೇ ಇತರೆ ಹಿಂದುಳಿದ ವರ್ಗಗಳು ಪ್ರವರ್ಗ 1 ಹೊರತುಪಡಿಸಿ ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 750, ಒಂದು ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 1,125 ರೂಪಾಯಿ ಅಪ್ಲಿಕೇಶನ್ ಶುಲ್ಕ ಇರುತ್ತೆ.
ಇನ್ ಕೇಸ್ ಅಭ್ಯರ್ಥಿಗಳು SC ST ಪ್ರವರ್ಗ 1 ಮಾಜಿ ಸೈನಿಕ ಹಾಗೆಯೇ PWD ಅಭ್ಯರ್ಥಿಗಳು ತೃತೀಯ ಲಿಂಗಿ ಅಭ್ಯರ್ಥಿಗಳು ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 500, ಒಂದು ವೃಂದದ 2 ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 750 ಅಪ್ಲಿಕೇಶನ್ ಶುಲ್ಕ ಇರುತ್ತೆ. ಸೊ ನೆಕ್ಸ್ಟು ನಾನು ಮೊದಲೇ ಹೇಳ್ದಂಗೆ ಸಾಮಾನ್ಯ ಪತ್ರಿಕೆ ಒಂದು 100 ಅಂಕಗಳಿಗೆ ನಿರ್ದಿಷ್ಟ ವಿಷಯ, 100 ಅಂಕಗಳಿಗೆ ಪ್ರಶ್ನೆಗಳು, 100 ಪ್ರಶ್ನೆಗಳು ಇರುವಂತಹ ಒಂದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಇರುತ್ತೆ. ಆಂಗ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಎರಡರಲ್ಲೂ ಸಹ ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. OMR ಶೀಟ್ನಲ್ಲಿ ಉತ್ತರ ನೀಡಬೇಕಾಗಿರುತ್ತೆ. ಸೊ ಎರಡೂ ಪತ್ರಿಕೆಗಳಿಗೆ ಹಾಜರಾಗೋದು ಕಡ್ಡಾಯವಾಗಿರುತ್ತೆ. ಎರಡೂ ಪತ್ರಿಕೆಯಲ್ಲೂ ನೀವು ಮುಂದಿನ ಹಂತದ ಆಯ್ಕೆ ಪ್ರಕ್ರಿಯೆಗಳಿಗೆ ಹೋಗಬೇಕು ಅಂತಂದರೆ ಕನಿಷ್ಠ 35 ಅಂಕಗಳನ್ನು ನೀವು ಗಳಿಸಲೇಬೇಕು ಪತ್ರಿಕೆ 1 ಪತ್ರಿಕೆ 2ನಲ್ಲಿ. ಹಾಗೆಯೇ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೆಯೇ ಜೊತೆಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ CTETನಲ್ಲಿ ಕನಿಷ್ಠ 60% ಅಂಕಗಳನ್ನು ಜನರಲ್ ಕೆಟಗರಿ ಹಾಗೆಯೇ OBC ಕೆಟಗರಿಯವರು ಪಡೆದಿರಬೇಕು. ಇನ್ ಕೇಸ್ ನೀವೇನಾದರೂ SC ST ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದಲ್ಲಿ ಅಂಥವರು ನೀವು 55% ಅಂಕಗಳನ್ನು ಪಡೆದಿದ್ದು ಸಹ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ನಿಮಗೆ ವಿಕಲಚೇತನರು ಅವ್ರಿಗೂ ಸಹ ಕನಿಷ್ಠ 55% ಅಂಕಗಳನ್ನು ಈ CTET KRTETನಲ್ಲಿ ಪಡೆದಿದ್ದರೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಮುಂದಿನ ನೇಮಕಾತಿ ಪ್ರಕ್ರಿಯೆಗಳ ಆಯ್ಕೆಯಾಗೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರು ನೀವು ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ತಿಳ್ಕೊಳ್ಳಿ. ಜೊತೆಗೆ ನೀವು ಅಂದರೆ BA ಈ ರೀತಿ ಇರುತ್ತೆ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಡೀಟೇಲ್ಸ್ನ. ಆದರೆ ನೀವು CTET KTET ಹಾಗೆಯೇ ಈ 2 ಪರೀಕ್ಷೆಗಳನ್ನು ಬರೆದಿಲ್ಲ ಅಂದ್ರೂ ಸಹ, ಪಾಸಾಗಿಲ್ಲ ಅಂದ್ರೂ ಸಹ, ಜೊತೆಗೆ B.Ed ಮಾಡಿಲ್ಲ ಅಂದ್ರೂ ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದರಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಆದರೆ ನೇಮಕಾತಿ ಆದೇಶ ಪಡೆದು 5 ವರ್ಷಗಳಲ್ಲಿ ಈ 2 ಅರ್ಹತೆಗಳನ್ನು ಪಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಸೇವೆಯನ್ನು ಸ್ಥಗಿತಗೊಳಿಸಲಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಇದು ನೆನಪಿರಲಿ ನಿಮಗೆ. ಸೊ ಸಾಮಾನ್ಯವಾಗಿ ವಿದ್ಯಾರ್ಹತೆಗಳೇನು? ಸಾಮಾನ್ಯ ವಿದ್ಯಾರ್ಹತೆಗಳು ಅಂತಂದರೆ ಈ GPT, ಕನ್ನಡ ಭಾಷಾ, ಇಂಗ್ಲೀಷ್, ಸಮಾಜ ವಿಜ್ಞಾನ, ವಿಜ್ಞಾನ, ಜೀವವಿಜ್ಞಾನ, ಗಣಕ ವಿಜ್ಞಾನ, ಟೀಚರ್ ಈ ಎಲ್ಲ ಹುದ್ದೆಗಳಿಗೂ ಸಹ ಸಾಮಾನ್ಯವಾಗಿ ನಿಗದಿಪಡಿಸಿದಂತಹ ವಿದ್ಯಾರ್ಹತೆ ಏನು ಅಂತಂದರೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮನ್ನು ಪಡೆದಿರಬೇಕು. ಅಥವಾ ಪದವಿಯಲ್ಲಿ ಡಿಗ್ರಿನಲ್ಲಿ 50% ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿ. ಈ ಬ್ಯಾಚುಲರ್ ಆಫ್ ಸೈನ್ಸ್ BSc, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತೇಳಿ BA BSc ಅಂತ ಏನು ಹೇಳ್ತೀವೋ ಆ ರೀತಿ ನೀವು ಯಾವುದೇ ಪದವಿನ ಪಡೆದಿರಿ, ಅದ್ರ ಜೊತೆಗೆ ನೀವು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಪಡೆದಿರಬೇಕು. ಅಂತಹ ಸಂದರ್ಭದಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಥವಾ PUCನಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದು ಜೊತೆಗೆ ನೀವು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ ಅಥವಾ ಶಿಕ್ಷಕರ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿನ ಪಡೆದಿದ್ದರೂ ಸಹ ನೀವು ಅರ್ಜಿನ ಸಲ್ಲಿಸಬಹುದು GPT CSTಗೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದಲ್ಲಿ ಹಾಗೆಯೇ ಅಂಗವೈಕಲ್ಯ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿ ಅಥವಾ PUCಯಲ್ಲಿ ಕನಿಷ್ಠ 45 ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಈ ಒಂದು ವಿದ್ಯಾರ್ಹತೆಗಳ ಜೊತೆಗೆ ನೀವು KRTET ಮತ್ತು CTETನಲ್ಲಿ ಪತ್ರಿಕೆ 2 ಬರೆದು ಪಾಸಾಗಿದ್ದರೂ ಸಾಕು. ಸೊ ಇದಿಷ್ಟು ಸಾಮಾನ್ಯವಾಗಿ ನಿಗದಿಪಡಿಸಿದಂತಹ ವಿದ್ಯಾರ್ಹತೆಗಳು GPT ಹಾಗೆಯೇ CSTಗೆ. ಸೊ ಇವಾಗ ವಿಷಯವಾರು ಬರೋಣ. ಅಂದರೆ ಕನ್ನಡ ಭಾಷೆ, ಆಂಗ್ಲ ಮಾಧ್ಯಮಕ್ಕೆ ಸೊ ಈ ರೀತಿ ಪ್ರತ್ಯೇಕವಾಗಿ ಬರೋದಾದರೆ ಮೊದಲಿಗೆ ಕನ್ನಡ ಭಾಷೆಗೆ ನೋಡೋದಾದರೆ 6ರಿಂದ 8ನೇ ತರಗತಿಗೆ ಪದವಿಯಲ್ಲಿ ಕನ್ನಡ ಭಾಷೆಯ ಜೊತೆಗೆ ಐಚ್ಛಿಕ ಕನ್ನಡ ಏನಿದೆಯೋ ಅದು ಅಥವಾ ಕನ್ನಡ ಭಾಷೆಯ ಜೊತೆಗೆ ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳ್, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದ್ರೊಂದು ವಿಷಯವನ್ನು ಐಚ್ಛಿಕವಾಗಿ ಓದಿರಬೇಕು. ಈಗ ನೀವು ಪದವಿನಲ್ಲಿ HKE, HEE ಹಾಗೆಯೇ PJE, HEK ಅಂತೇಳಿ ಏನು ಓದಿರ್ತೀರೋ ಸೊ ಆ ರೀತಿ ನೀವು ಕನ್ನಡ ಭಾಷೆಯ ಜೊತೆಗೆ ಈ ಯಾವುದೇ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು. ಹಾಗೆಯೇ ಕನ್ನಡ ಭಾಷೆ ಮತ್ತು ಇತರೆ ವಿಷಯಗಳಲ್ಲಿ ಕನಿಷ್ಠ 50% ಸರಾಸರಿ ಅಂಕಗಳನ್ನು ಪಡೆದಿರಬೇಕು ಮತ್ತು ಸದರಿ ಭಾಷೆಯಲ್ಲಿ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ B.Ed ಅಂತೆಲ್ಲ ಆ B.Ed ಅನ್ನು ಮಾಡಿರಬೇಕು ನೀವು. ನೆಕ್ಸ್ಟ್ ಆಂಗ್ಲ ಭಾಷೆ 6ರಿಂದ 8 GPT ಅಭ್ಯರ್ಥಿಗಳು ಡಿಗ್ರಿನಲ್ಲಿ ಆಂಗ್ಲ ಭಾಷೆಯ ಜೊತೆಗೆ ಕನ್ನಡ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳ್, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ ಹಾಗೆಯೇ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್ ವಿಷಯಗಳಲ್ಲಿ ಯಾವುದಾದರೊಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು. ಈಗ ಫಾರ್ ಎಕ್ಸಾಂಪಲ್ HES ಅಂತ ಇರುತ್ತೆ ಆಂಗ್ಲ ಮಾಧ್ಯಮದ ಜೊತೆಗೆ, ಇಂಗ್ಲೀಷು, ಸೋಷಿಯಲ್ ಸೈನ್ಸು, ಹಿಸ್ಟ್ರಿ. ಸೊ ಈ ರೀತಿ ಯಾವುದಾದರೊಂದು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಮಾಡಿರಬೇಕು.
ಆಂಗ್ಲ ಭಾಷೆ ಮತ್ತು ಇತರೆ ವಿಷಯಗಳಲ್ಲಿ ಕನಿಷ್ಠ 50% ಸರಾಸರಿ ಅಂಕಗಳನ್ನು ಪಡೆದಿರಬೇಕು ಮತ್ತು ಸದರಿ ಭಾಷೆಯಲ್ಲಿ B.Ed ಏನಿದೆಯೋ ಬೋಧನಾ ವಿಧಾನ, ಶಿಕ್ಷಕರ ಶಿಕ್ಷಣ, ಡಿಪ್ಲೊಮೊ ಪದವಿಯನ್ನು ಅಭ್ಯಾಸ ಮಾಡಿರಬೇಕು ಅಥವಾ 4 ವರ್ಷದ ಶಿಕ್ಷಣ ಏನಿದೆಯೋ ಅದನ್ನು ಮಾಡಿರಬೇಕು. ಇನ್ನು ಗಣಿತ ಮತ್ತು ವಿಜ್ಞಾನ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗಣಿತ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು. ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ ಅಂದರೆ ಡಿಗ್ರಿನಲ್ಲಿ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕಯಂತ್ರ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಜಿಯೋಗ್ರಫಿ, ಗೃಹ ವಿಜ್ಞಾನ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸವನ್ನು ಮಾಡಿರಬೇಕು ಕಡ್ಡಾಯವಾಗಿ. ಅಥವಾ ಅಂದರೆ ಈ ವಿದ್ಯಾರ್ಹತೆ ಹೊರತುಪಡಿಸಿ ಬೇರೆ ಯಾವುದು ಅಥವಾ ಅಂದರೆ ವಾಸ್ತುಶಿಲ್ಪದ ಪದವೀಧರರಲ್ಲದ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3-4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಗಣಿತವನ್ನಾಧರಿಸಿದ ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ 50% ಸರಾಸರಿ ಅಂಕಗಳನ್ನು, ಇಂಜಿನಿಯರಿಂಗ್ ಪದವೀಧರರಾಗಿದ್ದಲ್ಲಿ ಗಣಿತ ಮತ್ತು ಅನ್ವಯಿಕ ಗಣಿತ ಅಪ್ಲೈಡ್ ಸೈನ್ಸ್ ಸಬ್ಜೆಕ್ಟನ್ನು ವ್ಯಾಸಂಗ ಮಾಡಿರತಕ್ಕದ್ದು ಹಾಗೂ ಪದವಿನಲ್ಲಿ 50% ಸರಾಸರಿ ಅಂಕಗಳನ್ನು ಗಳಿಸಿರಬೇಕು. ಮತ್ತು ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಅಭ್ಯಾಸ ಬೋಧನೆ, ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ, ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿದ್ದಾರೆ. ಸೊ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಜೀವಶಾಸ್ತ್ರ ಈ ಹುದ್ದೆಗಳು ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಇದ್ರೆ, ಅಂದರೆ ಜೀವವಿಜ್ಞಾನವನ್ನು ಕೆಲವು ಕಡೆ ಮಾತ್ರ ವಿದ್ಯಾರ್ಥಿಗಳು ತಗೊಂಡಿರ್ತಾರೆ. ಬಯಾಲಜಿಕಲ್ ಸೈನ್ಸ್ನ ಜೀವವಿಜ್ಞಾನ ವಿಷಯವನ್ನು ಒಂದೇ ಶಾಲೆಯಲ್ಲಿ ಎಕ್ಸ್ಟ್ರಾ ಸಬ್ಜೆಕ್ಟ್, ಬೇರೆ ಸಬ್ಜೆಕ್ಟ್ ಅಂತೇಳಿ ಆಯ್ಕೆ ಕೊಟ್ಟಿರ್ತಾರೆ. ಈ ಒಂದು ಸಬ್ಜೆಕ್ಟನ್ನು ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆ ಒಂದು ಶಾಲೆಯಲ್ಲಿ ತಗೊಂಡಿದ್ರೆ ಅಲ್ಲಿಗೆ ಈ ಒಂದು ಶಿಕ್ಷಕರನ್ನ ಬೋಧನೆ ಮಾಡಲಿಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಶಿಕ್ಷಕರನ್ನ ನೇಮಕಾತಿ ಮಾಡಲಿಕ್ಕೆ ಹೊರಟಿರೋದು. ಸೊ ವಿದ್ಯಾರ್ಥಿ ಶಿಕ್ಷಕ ಅನುಪಾತದ ಅನುಸಾರ ಹುದ್ದೆ ಇರುವ ಶಾಲೆಯಲ್ಲಿ ಮಾತ್ರ ಇರ್ತವೆ. ಅಂತಹ ಶಾಲೆಯಲ್ಲಿ ಮೇಲಿನ 2ನೇ ಹುದ್ದೆಯ ಜೀವಶಾಸ್ತ್ರ ವಿಷಯದ ಹುದ್ದೆಯಾಗಿ ನೇಮಕಾತಿ ಮಾಡಲಾಗುತ್ತೆ. ಸೊ ಅದಕ್ಕೆ ವಿದ್ಯಾರ್ಹತೆ ಏನು ಅನ್ನೋದನ್ನ ನೋಡೋದಾದ್ರೆ, ಪದವಿಯಲ್ಲಿ ಕೆಮಿಸ್ಟ್ರಿ ಕಡ್ಡಾಯವಾಗಿ 3 ವರ್ಷಗಳು ವ್ಯಾಸಂಗ ಮಾಡಿದ್ದು, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರ ಶಾಸ್ತ್ರ, ತಳಿಶಾಸ್ತ್ರ, ಸೂಕ್ಷ್ಮ ಜೀವ ವಿಜ್ಞಾನ ಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕಾ ಮೀನುಗಾರಿಕೆ ವಿಜ್ಞಾನ, ಜೀವ ರಸಾಯನಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ, ಗಣಿತ ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರತಕ್ಕದ್ದು ಮತ್ತು ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಅಭ್ಯಾಸ ಬೋಧನೆ, ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ, ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿರೋದು. ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಬರೋದಾದ್ರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದಾದ್ರೆ ಮುಂದೆ ಹೇಳ್ತೀನಲ್ಲ, ಸೊ ಆ ಒಂದು ವಿಷಯಗಳಲ್ಲಿ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿದ್ದಾರೆ. ಯಾವುದು ಅನ್ನೋದನ್ನು ನೋಡೋದಾದ್ರೆ, ಸಮಾಜ ಪಾಠಗಳು, ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿಯೇ 2 ವಿಷಯಗಳು. ಈ 2 ವಿಷಯಗಳನ್ನು ಸಮಾಜಶಾಸ್ತ್ರದ ಜೊತೆಗೆ ಅಭ್ಯಾಸ ಮಾಡಿರಬೇಕು. ಅಥವಾ ಸಮಾಜ ಪಾಠಗಳು ಸಮೂಹದ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಪೊಲಿಟಿಕಲ್ ಸೈನ್ಸ್, ಸಮಾಜಶಾಸ್ತ್ರ, ಸ್ಟ್ಯಾಟಿಸ್ಟಿಕಲ್ ಸೈನ್ಸ್ ಏನಿದೆ ಅದು, ಹಾಗೆಯೇ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯ ಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿ ಇವುಗಳ ಪೈಕಿ ಒಂದು ವಿಷಯ ಹಾಗೂ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಸಂಸ್ಕೃತ ಭಾಷೆಗಳ ಪೈಕಿ ಒಂದು ವಿಷಯವನ್ನು ಅಭ್ಯಾಸ ಮಾಡಿರಬೇಕು. ಜೊತೆಗೆ ನೀವು ಸಮಾಜ ಪಾಠಗಳು ಸಮೂಹದ ಮೇಲೆ ತಿಳಿಸಿದ್ನಲ್ಲ, ಆ ಒಂದು ಸಮೂಹದ ಕನಿಷ್ಠ ಒಂದು ವಿಷಯದಲ್ಲಾದರೂ ಅಭ್ಯಾಸ ಬೋಧನೆ ಅಂದರೆ ಟೀಚಿಂಗ್ ರಿಲೇಟೆಡ್ ಸ್ಕಿಲ್ಸ್ನ, ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ, ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. 4 ವರ್ಷದ ಪದವಿ ಆಗಿರ್ಬೋದು ಅಥವಾ B.Ed ಆಗಿರ್ಬೋದು. ಮತ್ತು ಅಂದರೆ ಅಲ್ಲಿ ಅಥವಾ ಹೇಳಿದಿರಲ್ಲ, ಅಥವಾ ಜೊತೆಗೆ ಈ ಮತ್ತು ಅಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನಿಯಮಿಸಿರಬಹುದಾದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. 4 ವರ್ಷಗಳ ಸಂಯೋಜಿತ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರುವ ಅಭ್ಯರ್ಥಿಯಾಗಿದ್ದಲ್ಲಿ ಮೇಲಿನಂತೆ ಸಂಬಂಧಿತ ಐಚ್ಛಿಕ ವಿಷಯಗಳನ್ನು ವ್ಯಾಸಂಗ ಮಾಡಿರತಕ್ಕದ್ದು ಎಂಬುದಕ್ಕೆ ಪದವಿಯಲ್ಲಿ 3 ವರ್ಷಗಳು ಕಡ್ಡಾಯವಾಗಿ ಓದಿರಬೇಕು ಎಂಬ ನಿಯಮ ಅನ್ವಯವಾಗುವುದಿಲ್ಲ. ಎಲಿಮೆಂಟರಿ ಶಿಕ್ಷಣ, ಡಿಪ್ಲೊಮೊ ಅಥವಾ ಪದವಿ ಎಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTE ನಿಗದಿಪಡಿಸಿದಂತೆ ಇಂದ ಅಂಗೀಕೃತ ಡಿಪ್ಲೊಮೊ ಅಥವಾ ಪದವಿ. ವಿಶೇಷ ಶಿಕ್ಷಣ ಡಿಪ್ಲೊಮೊ ಅಥವಾ ಪದವಿ ಎಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ RCIದಿಂದ ಅಂಗೀಕೃತ ಪದವಿ ಅಂತೇಳಿ ನಮೂದು ಮಾಡಿದ್ದಾರೆ. ಈಗ ಲಾಸ್ಟ್ ಒನ್ ಗಣಕ ವಿಜ್ಞಾನ ಶಿಕ್ಷಕರು ಹುದ್ದೆಗಳು. ಅದಾದಮೇಲೆ ನಾನು ಪರ್ಸೆಂಟೇಜ್ ಬಗ್ಗೆ ಹೇಳ್ತೀನಿ. ಈ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗಳಿಗೆ ಬ್ಯಾಚುಲರ್ ಆಫ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ CS ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಮತ್ತು ಈ ಯಾವುದೇ ಒಂದು BE ಶಿಕ್ಷಣದ ಜೊತೆಗೆ
ಅಂದರೆ ಮತ್ತೊಂದರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆಯ ಗಣಕಯಂತ್ರ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCTನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷದ ಒಳಗಾಗಿ ಶಿಕ್ಷಣದಲ್ಲಿ ಪದವಿ ಅಂದರೆ B.Edನ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸಿರತಕ್ಕದ್ದು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ಬಗ್ಗೆ. B.Ed ಮತ್ತು CTET ಅಥವಾ KTET ಪರೀಕ್ಷೆಗಳನ್ನು ನೀವು 5 ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂತ ನೇಮಕಾತಿ ಆದೇಶ ಪಡ್ಕೊಂಡ್ಮೇಲೆ. ಸೊ ಅದನ್ನು ಇಲ್ಲಿ ಹೇಳಿರೋದು. ಇನ್ ಕೇಸ್ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಆಯ್ಕೆಗೊಂಡಂತಹ ಅಭ್ಯರ್ಥಿಗಳು ಅಭ್ಯರ್ಥಿಗಳು SC/ST ಪ್ರವರ್ಗ 1ಕ್ಕೆ ಸೇರಿದಲ್ಲಿ ಕನಿಷ್ಠ ಶೇಕಡ 45 ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಇವಾಗ ಮೆರಿಟನ್ನು ನಿರ್ಧರಿಸುವ ವಿಧಾನವನ್ನು ನೋಡೋದಾದಲ್ಲಿ ಕನ್ನಡ ಭಾಷೆ ಶಿಕ್ಷಕ, ಆಂಗ್ಲ ಭಾಷಾ ಶಿಕ್ಷಕ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕ, ಜೀವ ವಿಜ್ಞಾನ ಶಿಕ್ಷಕ, ಸಮಾಜ ವಿಜ್ಞಾನ ಶಿಕ್ಷಕ ವೃಂದದ ಹುದ್ದೆಗಳಿಗೆ ಎಲ್ಲ ಹುದ್ದೆಗಳಿಗೂ ಸಹ ಒಂದು ಅನ್ವಯ ಎಲ್ಲಾಗುತ್ತೆ, ಯಾವ ಶಿಕ್ಷಣದವ್ರಿಗೆ ಏನು ಪರ್ಸೆಂಟೇಜ್ ಅನ್ವಯ ಆಗುತ್ತೆ ಅನ್ನೋದನ್ನು ನೋಡೋಣ. ಮೆರಿಟ್ ಏನು ಅನ್ವಯ ಆಗುತ್ತೆ ಅಂತೇಳಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಂದರೆ D.Ed, DELED, ಹಾಗೆಯೇ B.Ed ಪದವಿ, ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ B.Ed ವಿಶೇಷ ಶಿಕ್ಷಣ ಹೊಂದಿರೋ ಅಭ್ಯರ್ಥಿಗಳಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ವೇಟೇಜ್ ಹೇಗಿರುತ್ತೆ ಅಂದರೆ ಮೆರಿಟನ್ನು ನಿರ್ಧರಿಸುವ ವಿಧಾನ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CET 70%, TET ಪರೀಕ್ಷೆಯಲ್ಲಿ ಪಡೆದ ಅಂಕಗಳು, TET ಅಂದರೆ CTETನೂ ಬಂತು, KRTETನೂ ಬಂತು, ಪತ್ರಿಕೆ 2 20% ಅಂಕಗಳು, ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8, ಹಾಗೆಯೇ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2. ಈ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂತಂದರೆ B.Ed ಆಗಿರ್ಬೋದು, D.Ed ಆಗಿರ್ಬೋದು. ಸೊ ಈ ಥರದ್ದು ವಿಶೇಷ ಶಿಕ್ಷಣ ಡಿಪ್ಲೊಮಾ ಆಗಿರ್ಬೋದು. ಇದು ವಿಶೇಷ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು ಅಂದರೆ ಶೇಕಡ 2%. ಸೊ ಮೆರಿಟ್ಗೆ ನಿರ್ಧಾರ ಮಾಡಲಿಕ್ಕೆ ತಗೋತಾರೆ. ಅಷ್ಟು ಪರ್ಸೆಂಟೇಜ್ನಲ್ಲಿ ಅಂಕಗಳನ್ನು ಈ ಒಂದು ವಿಭಾಗಗಳಲ್ಲಿ ತಗೋತಾರೆ. ನೆಕ್ಸ್ಟ್ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಯ ಪ್ರಕರಣದಲ್ಲಿ ಆ ಅಭ್ಯರ್ಥಿಗೆ ಯಾವ ರೀತಿ ವೆಯ್ಟೇಜ್ ಇರುತ್ತೆ ಅಂದರೆ CETಯಿಂದ 70%, KRTET CTET ಅಂದರೆ 20%, ಹಾಗೆಯೇ BLED ಅಥವಾ BA BSc ED ಅಥವಾ BAED ಬ್ಯಾಚುಲರ್ ಆಫ್ ಎಜುಕೇಷನ್ ಅಥವಾ BSc ED ಪದವಿಯಿಂದ 4 ವರ್ಷಗಳು ಇವೆಲ್ಲ. B.Ed M.Ed ಸಂಯೋಜಿತ ಪದವಿಯಲ್ಲಿ ಪಡೆದ ಅಂಕಗಳು ಶೇಕಡ 10% ಅಲ್ಲಿ ತಗೋತಾರೆ. ಸೊ ಹೀಗೆ ಮೆರಿಟನ್ನು ನಿರ್ಧಾರ ಮಾಡುವಂಥದ್ದು. ಇನ್ನು ಗಣಕ ವಿಜ್ಞಾನದ ವಿಷಯಕ್ಕೆ ಬಂದರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ 85 ಅಂಕಗಳನ್ನು ಶೇಕಡ 85 ಅಂಕಗಳನ್ನು, ನಿಗದಿಪಡಿಸಿದ ಪದವಿಯಲ್ಲಿ ಪಡೆದ ಅಂಕಗಳು 15 ಅಂಕಗಳನ್ನು, ಅಂದರೆ ಈ ಬ್ಯಾಚುಲರ್ ಆಫ್ ಸೈನ್ಸು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸು ಏನು ಹೇಳಿದ್ದು ನಾನು ವಿದ್ಯಾರ್ಹತೆ, ಆ ವಿದ್ಯಾರ್ಹತೆಗಳಿಂದ ಶೇಕಡ 15ರಷ್ಟು ಅಂಕಗಳನ್ನು ತಗೊಂಡು ಮೆರಿಟನ್ನು ನಿರ್ಧಾರ ಮಾಡ್ತಾರೆ. 1:2 ಅಭ್ಯರ್ಥಿಗಳನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಕರೆಯುವಂಥದ್ದು, ಅದರಲ್ಲಿ ಆಯ್ಕೆಯಾದವ್ರನ್ನ ನೆಕ್ಸ್ಟ್ 1:1 ಬಿಡುಗಡೆ ಮಾಡುವಂಥದ್ದು. ಸೊ ಈ ವಿಶೇಷ ಒಂದು ಸೂಚನೆಯನ್ನು ನೀವು ನೋಡ್ಕೊಳ್ಳೇಬೇಕು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8 ಮತ್ತು ಗಣಕ ಯಂತ್ರ ವಿಜ್ಞಾನ ಶಿಕ್ಷಕರು 1ರಿಂದ 8 ವೃಂದದ ಹುದ್ದೆಗಳಿಗೆ ಮೇಲೆ ವಿವರಿಸಿದಂತೆ ವೇಟೇಜ್ ಲೆಕ್ಕ ಹಾಕಿದಾಗ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮಾನವಾದ ಅಂಕಗಳನ್ನು ಪಡೆದಲ್ಲಿ ವಯಸ್ಸನ್ನು ಆಧರಿಸಿ ಯಾರು ಹಿರಿಯರಿರ್ತಾರೋ ಅವರನ್ನು ಮೆರಿಟ್ ಪಟ್ಟಿಯಲ್ಲಿ ಮೊದಲಿಗೆ ಅವ್ರಿಗೆ ಪ್ರಾಧಾನ್ಯತೆ ನೀಡಲಾಗುತ್ತೆ, ಅವಕಾಶ ನೀಡಲಾಗುತ್ತೆ ಸರ್ಕಾರಿ ಹುದ್ದೆಗೆ ಅಂಥೇಳಿ. ಸೊ ಇದಿಷ್ಟು GPT ಹಾಗೆಯೇ CST ಹುದ್ದೆಗಳಿಗೆ ಸಂಬಂಧಿಸಿದಂತಹ ಅರ್ಹತೆ ಹಾಗೂ ಮೆರಿಟನ್ನು ನಿರ್ಧರಿಸುವ ಒಂದು ವಿಧಾನಗಳು. ಸೊ ಕ್ಲಿಯರ್ ಕಟ್ಟಾಗಿ ನೀವು ಮಾಹಿತಿಗಳನ್ನ ತಿಳ್ಕೊಂಡು ಬೇರೆ ಬೇರೆ ಹುದ್ದೆಗಳಿಗೆ ಒಂದೇ ಆನ್ಲೈನ್ ಅರ್ಜಿನಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ವೃಂದಗಳಿಗೆ ಬೇರೆ ಬೇರೆ ವಿಭಾಗಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಕ್ಲಿಯರ್ ಕಟ್ಟಾಗಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಸೊ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಶುಲ್ಕ ಎಷ್ಟು ಅನ್ನೋದನ್ನು ಸಹ ನೀವು ಎಷ್ಟು ಹುದ್ದೆಗಳಿಗೆ ಅರ್ಜಿ ಹಾಕ್ತೀರಿ ಅನ್ನೋದ್ರ ಮೇಲೆ ಅಲ್ಲೇ ತಗೊಳುತ್ತೆ. ಆನ್ಲೈನ್ ಮೂಲಕನಾದರೂ ಅರ್ಜಿ ಸಲ್ಲಿಸಿ, ಇಲ್ಲಾಂದರೆ SBI ಚಲನ್ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಶುಲ್ಕ ಪಾವತಿ ನಂತರ 24 ಗಂಟೆಗಳಾದಮೇಲೆ ನೀವು ಯೂಸರ್ ID ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಲ್ಲಿ ನೀವು ಮತ್ತೆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೋಬೋದು. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಹಾಗೂ ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.